ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಸ್ಮಿತಾ ರಂಗನಾಥ್. ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಭಾರತ ಭೇಟಿಗೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ನವದೆಹಲಿಗೆ ಬಂದಿಳಿಯುವ ಒಬಾಮಾ ಜನವರಿ 26ರ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಈ ಮುಂಚೆ ನಿಗದಿಯಾದಂತೆ 27ರಂದು ಒಬಾಮಾ ಆಗ್ರಾದ ತಾಜ್ ಮಹಲ್ಗೆ ಭೇಟಿ ನೀಡಬೇಕಿತ್ತು. ಆದರೆ ಭದ್ರತಾ ದೃಷ್ಟಿಯಿಂದ ಒಬಾಮಾ ತಾಜ್ ಭೇಟಿ ರದ್ದಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಒಬಾಮಾ ಮತ್ತು ಅವರ ಪತ್ನಿ ಮಿಶೆಲ್ ತಾಜ್ ಮಹಲ್ಗೆ ಭೇಟಿ ನೀಡಿ ಆ ಸುಂದರ ಕಲಾಕೃತಿಯನ್ನ ಕಣ್ತುಂಬಿಕೊಳ್ಳಲಿದ್ರು. ಆದರೆ ಅಮೆರಿಕದ ಭದ್ರತಾ ಅಧಿಕಾರಿಗಳ ಸಲಹೆಯಂತೆ ತಾಜ್ ಭೇಟಿಯನ್ನ ಒಬಾಮಾ ರದ್ದುಗೊಳಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ದೆಹಲಿ ಭದ್ರತೆ ಬಗ್ಗೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ. ನರೇಂದ್ರ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಬಾರಿ ನಡೆಯುತ್ತಿರುವ ಗಣರಾಜ್ಯೋತ್ಸವ ಪರೇಡ್ಗಾಗಿ ಇಡೀ ಒಂದು ರಾಜ್ಪಥಕ್ಕೆ ಅಂತಿಮ ರೂಪವನ್ನು ನೀಡಲಾಗ್ತಾ ಇದ್ದು, ಅಮೆರಿಕನ್ ಅಧ್ಯಕ್ಷ ಬರಾಕ್ ಒಬಾಮಾ ಬರುತ್ತಿರುವುದರಿಂದ ಇಡೀ ಒಂದು ನವದೆಹಲಿ ಪ್ರದೇಶ ಏನಿದೆ ಅದು ಭದ್ರತೆಯ ಒಂದು ಕೋಟೆಯಾಗಿ ಪರಿವರ್ತಿತವಾಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ನೋಡಬಹುದು ಹೇಗೆ ರಾಷ್ಟ್ರಪತಿ ಭವನದಿಂದ 3.5 ಕಿಲೋಮೀಟರ್ ಇರ್ತಕ್ಕಂಥ ಈ ಒಂದು ರಾಜ್ಪಥ್ ಏನಿದೆ ಇದು ಸಂಪೂರ್ಣವಾಗಿ ಕಾರ್ಡನ್ ಆಫ್ ಮಾಡಲಾಗಿದೆ. BSF ಜವಾನರು ರಾಜ್ಪಥದಲ್ಲಿ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ನಾವು ತೋರಿಸ್ತಾ ಇರ್ತಕ್ಕಂಥ ದೃಶ್ಯಗಳು VVIP ಎನ್ಕ್ಲೋಜರ್ನ ದೃಶ್ಯಗಳು. ಇಲ್ಲಿ ರಾಷ್ಟ್ರಪತಿ ಬರಾಕ್ ಒಬಾಮಾ, ಪ್ರಣಬ್ ಮುಖರ್ಜಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಪ್ರಮುಖ ಗಣ್ಯರು ಕುಳಿತುಕೊಂಡು ಗಣರಾಜ್ಯೋತ್ಸವ ಪರೇಡ್ನ ವೀಕ್ಷಿಸ್ತಕ್ಕಂಥ ಒಂದು ಸ್ಥಳ ಇದು. ಹೀಗಾಗಿ ಇಲ್ಲಿ ಭಾರೀ ಭದ್ರತೆಯನ್ನು ಮಾಡಲಾಗಿದೆ. ದೆಹಲಿ ಪೊಲೀಸರು ಈಗಾಗಲೇ ಇಡೀ ಪ್ರದೇಶವನ್ನು ಸುತ್ತುವರೆದಿದ್ದಾರೆ. ಯಾರನ್ನೂ ಕೂಡ ಇಲ್ಲಿ ಒಳಕ್ಕೆ ಬಿಡಲಾಗ್ತಾ ಇಲ್ಲ. ಸರಿಸುಮಾರು 50,000ಕ್ಕೂ ಹೆಚ್ಚು ದೆಹಲಿ ಪೊಲೀಸರು ನವದೆಹಲಿ ಕ್ಷೇತ್ರದಲ್ಲಿ ಅಮೆರಿಕನ್ ಅಧ್ಯಕ್ಷ ಬರಾಕ್ ಒಬಾಮಾ ಬರುತ್ತಿರುವುದರಿಂದ ಗ್ರೌಂಡ್ ಸೆಕ್ಯೂರಿಟಿಗಾಗಿ ನಿಯೋಜಿಸಲಾಗಿದೆ. ಜೊತೆಗೆ BSFನ ಯೋಧರು, CRPFನ ಯೋಧರು, NSG ಕಮಾಂಡೋಗಳು, ಶಾರ್ಪ್ ಶೂಟರ್ಗಳು ಮತ್ತು ಇಂಟೆಲಿಜೆನ್ಸ್ ಏಜೆನ್ಸೀಸ್ಗಳು ಕೂಡ ಇಡೀ ಭದ್ರತೆಯ ಉಸ್ತುವಾರಿಯನ್ನು ವಹಿಸ್ತಾ ಇವೆ. ಮೊದಲ ಬಾರಿಗೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ID ಕಾರ್ಡ್ ಇಲ್ಲದೆ ಹೆಸರಿನ ಇನ್ವಿಟೇಷನ್ಸ್ಗಳನ್ನು ಕೊಡಲಾಗ್ತಾ ಇದೆ. ಅವರ ಹೆಸರಿನವರನ್ನು ಮಾತ್ರ ಈ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಒಳಕ್ಕೆ ಬಿಡಲಾಗುತ್ತೆ. ನಾಳೆ ಬೆಳಗ್ಗೆ ಬರಾಕ್ ಒಬಾಮಾ ಬರುತ್ತಿರುವುದರಿಂದ ನಾಳೆಯಿಂದಲೇ ಇಂಡಿಯಾ ಗೇಟ್ನಿಂದ ರಾಷ್ಟ್ರಪತಿ ಭವನದವರೆಗಿನ ಪೂರ್ತಿ ಏನು 3.5 ಕಿಲೋಮೀಟರ್ನ ರಸ್ತೆ ಇದೆ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗುವುದು. ಜೊತೆಗೆ ನಾಳೆ ಮಧ್ಯಾಹ್ನದಿಂದ ರಾಷ್ಟ್ರಪತಿ ಭವನದ ಹತ್ತಿರದ 4 ಮೆಟ್ರೋ ಸ್ಟೇಷನ್ಸ್ಗಳನ್ನು ಕೂಡ ಬಂದ್ ಮಾಡುವಂತೆ ಹೇಳಲಾಗಿದೆ. ಸೆಂಟ್ರಲ್ ಸೆಕ್ರೆಟರಿಯೇಟ್ನಿಂದ ರೇಸ್ ಕೋರ್ಸ್ ರೋಡ್ವರೆಗಿನ ಮೆಟ್ರೋ ಸ್ಟೇಷನ್ಸ್ಗಳನ್ನು ಕೂಡ ಬಂದ್ ಮಾಡುವಂತೆ ಈಗಾಗಲೇ ದೆಹಲಿ ಪೊಲೀಸರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಾಗಿ ಕೂಡ ಹೆಚ್ಚು ಜಾಗರೂಕವಾಗಿರುವಂತೆ ಈಗಾಗಲೇ ಇಂಡಿಯನ್ ಏರ್ಫೋರ್ಸ್ಗೆ ತಿಳಿಸಲಾಗಿದೆ. ಯಾಕಂದರೆ ಡ್ರೋನ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ದನ್ನು ಬೇಹುಗಾರಿಕಾ ದಳ ಹೇಳ್ತಾ ಇದೆ. ಹೀಗಾಗಿ ಯಾವುದೇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಸಣ್ಣ ವಸ್ತುವು ಕೂಡ ರಾಜ್ಪಥದ ಪ್ರದೇಶದ ಮೇಲೆ ಹಾರದಂತೆ ನಿಗಾ ವಹಿಸುವಂತೆ ಸೂಚಿಸಲಾಗಿದೆ. ಬರಾಕ್ ಒಬಾಮಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಪಾಲ್ಗೊಳ್ಳುತ್ತಿರುವುದರಿಂದ ಈಗಾಗಲೇ 7 ಲೇಯರ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಏನು ಏರೋ ಶೋದಲ್ಲಿ ವಿಮಾನಗಳು ಹಾರಾಡ್ತವೆ ಅವುಗಳನ್ನು ಬಿಟ್ಟು ಯಾವುದೇ ವಿಮಾನಗಳಿಗೆ ಹಾರಲು ಅವಕಾಶ ಇಲ್ಲ. ಈಗಾಗಲೇ ಆಗ್ರಾದ ತಾಜ್ ಮಹಲ್ಗೆ ಬರಾಕ್ ಒಬಾಮಾ ಭೇಟಿ ನೀಡಬೇಕಿತ್ತು. ಆದರೆ ಭದ್ರತೆಯ ಕಾರಣದಿಂದ ಬರಾಕ್ ಒಬಾಮಾ ಆಗ್ರಾಕ್ಕೆ ಹೋಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಸ್ವಲ್ಪ ಹೊತ್ತಿನ ಮುಂಚೆ ಕೇಂದ್ರ ಗೃಹ ಇಲಾಖೆ ಉತ್ತರ ಪ್ರದೇಶದ ಪೊಲೀಸರಿಗೆ ಕಳಿಸಿರ್ತಕ್ಕಂಥ ಒಂದು ಸೂಚನೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಒಟ್ಟಾರೆ ಮೊದಲ ಬಾರಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಬರಾಕ್ ಒಬಾಮಾ ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಮೊದಲ ಬಾರಿ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ಹೆಚ್ಚಿನ ನಿಗಾ ಮತ್ತು ಭದ್ರತೆಯನ್ನು ವಹಿಸಲಾಗ್ತಾ ಇದೆ. ಗ್ಲೋಬಲ್ ಟೆರರಿಸ್ಟ್ ಸಂಘಟನೆಗಳ ಒಂದು ಥ್ರೆಟ್ ಪರ್ಸೆಪ್ಷನ್ನ ಗಮನದಲ್ಲಿ ಇಟ್ಕೊಂಡು ಅತ್ಯಂತ ಹೈ ಲೇಯರ್ ಸೆಕ್ಯೂರಿಟಿಯನ್ನು ಇಡೀ ಒಂದು ನವದೆಹಲಿ ಪ್ರದೇಶದಲ್ಲಿ ಮಾಡಲಾಗ್ತಾ ಇದೆ. 3 ದಿನಗಳ ಕಾಲ ಬಹುತೇಕ ನವದೆಹಲಿ ಪ್ರದೇಶದ ಸಣ್ಣ ಸಣ್ಣ ಡಬ್ಬ ಅಂಗಡಿಗಳಂತ ಕರಿತೀವಿ ಅಲ್ಲಿ ಗ್ಯಾಸ್ಗಳನ್ನು
ಬಳಸುವಂತಿಲ್ಲ. ಬಹುತೇಕ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ಗಳನ್ನು ಕೂಡ ಸಾಧ್ಯವಾದರ ಮಟ್ಟಿಗೆ ಬಂದ್ ಮಾಡುವಂತೆ ಹೇಳಲಾಗಿದೆ. ಮಾರ್ಕೆಟ್ಗಳನ್ನು ಬಂದಿಡುವಂತೆ ಹೇಳಲಾಗಿದೆ. ಜನರು ರಿಪಬ್ಲಿಕ್ ಡೇ ಪರೇಡ್ ಬಿಟ್ಟು ಉಳಿದ ಸಮಯದಲ್ಲಿ ನವದೆಹಲಿ ಪ್ರದೇಶದಲ್ಲಿ ಹೆಚ್ಚು ಓಡಾಡದಂತೆ ಕೂಡ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆ ಬರಾಕ್ ಒಬಾಮಾ ಬರುವಿಕೆಗಾಗಿ ಇಡೀ ನವದೆಹಲಿ ಭದ್ರ ಕೋಟೆಯಾಗಿ ಪರಿವರ್ತಿತವಾಗಿದ್ದು 3 ದಿನಗಳ ಕಾಲ ನಿಶ್ಚಿತವಾಗಿ ರಿಪಬ್ಲಿಕ್ ಡೇ ಪರೇಡ್ ಮತ್ತು ಬರಾಕ್ ಒಬಾಮಾ ಭೇಟಿಯ ಹಿನ್ನೆಲೆಯಲ್ಲಿ ದೇಶದ ಭದ್ರತಾ ಏಜೆನ್ಸಿಗಳಿಗೆ ಒಂದು ಸವಾಲಿನ ಕೆಲಸ. ರಾಜ್ಪಥ್ದಿಂದ ಕ್ಯಾಮ್ರಾಮನ್ ಕೈಲಾಶ್ ಚಂದ್ಗೌರ್ ಜೊತೆಗೆ ಸುವರ್ಣ ನ್ಯೂಸ್ 24/7ಗಾಗಿ ಪ್ರಶಾಂತ್ ಮಾತು.